ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೊರಿಸಿದ್ದಂತಹ ಮತಗಳು ಆರೋಪಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಸಂಸತ್ ಕಲಾಪದಲ್ಲಿ ಕಾಂಗ್ರೆಸ್ ವಿರುದ್ಧ ಮತಚೋರಿಯ ರೋಷಾಗ್ನಿಯನ್ನ ಸಿಡಿಸಿದ್ದಾರೆ. ಇತ್ತ ಅಮಿತ್ ಶಾ ಆರೋಪಕ್ಕೆ ಇಡೀ ಹಸ್ತಪಡಿಯೇ ತಿರುಗಿಬಿದ್ದಿದೆ. ಭಾನುವಾರ ನವದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಗೂ ಕಾಂಗ್ರೆಸ್ ಸಜ್ಜಾಗಿದೆ. कि हाउस नंबर 265 कोई छोटा मकान नहीं है और 1 एकड़ का पुश्तैनी प्लॉट में अनेक परिवार बस रहे. ಇದು ಸಂಸತ್ ಕಲಾಪದಲ್ಲಿ ಗಲಾಟೆ ಗದ್ದಲಕ್ಕೆ ಕಾರಣವಾದ ವೋಟ್ ಚೋರಿ ಪ್ರಕರಣ. ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿಡಿಸಿದ್ದ ಮತಚೋರಿ ಆರೋಪಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರೋಷಾವೇಶ ವ್ಯಕ್ತಪಡಿಸಿದ ಪರಿ ಇದು. ಸಂಸತ್ ಅಧಿವೇಶನದಲ್ಲಿ ವೋಟ್ ಚೋರಿ ಗಲಾಟೆ ಗದ್ದಲ. ಕಾಂಗ್ರೆಸ್ನಿಂದಲೇ 3 ಬಾರಿ ಮತಗಳವು ಎಂದ ಅಮಿತ್ ಶಾ. ಸಂಸತ್ ಕಲಾಪದಲ್ಲಿ ಮತಚೋರಿ ಪ್ರಕರಣ ಸದ್ದು ಮಾಡಿದ ರಾಹುಲ್ ಗಾಂಧಿ ಆರೋಪಕ್ಕೆ ತಿರುಗೇಟು ನೀಡಿರೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನಾವು ಮತಗಳವು ಮಾಡಿಲ್ಲ, ಕಾಂಗ್ರೆಸ್ 3 ಬಾರಿ ಮತಗಳವು ಮಾಡಿದೆ. ರಾಜೀವ್ ಗಾಂಧಿ ಮತಯಂತ್ರ ಪರಿಚಯಿಸಿದ್ರು. ಮತಕಳವು ಪ್ರಕರಣದಲ್ಲಿ A1 ನೆಹರು, A2 ಇಂದಿರಾ ಹಾಗೂ A3 ಸೋನಿಯಾ ಗಾಂಧಿ ಅಂತ ಗುಡುಗಿದ್ದಾರೆ. अब 28 वोट श्री सरदार पटेल को मिले और 2 वोट जवाहरलाल नेहरू जी को मिले. और साहब प्रधानमंत्री जवाहरलाल जी बने. ದೆಹಲಿಯಲ್ಲಿ ನಮ್ಮ ಸಂಸದರು ಮಾತನಾಡುತ್ತಾರೆ ಎಂದ ಸಿಎಂ. ಬ್ಯಾಲೆಟ್ ಪೇಪರ್ನಲ್ಲಿ ಮತಚೋರಿಯಾಗುತ್ತಾ ಎಂದ ಡಿಸಿಎಂ. ಕಾಂಗ್ರೆಸ್ನವರಿಂದಲೇ ಮತಚೋರಿಯಾಗಿದೆ ಅಂತ ಆರೋಪಿಸಿರುವ ಅಮಿತ್ ಶಾ ಹೇಳಿಕೆಗೆ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ, ಸಂಸತ್ ಕಲಾಪದಲ್ಲಿ ನಮ್ಮ ಸಂಸದರು ಮಾತಾಡ್ತಾರೆ ಎಂದಿದ್ದಾರೆ. ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್, ಅಂದು ಇವಿಎಂ ಇರಲಿಲ್ಲ, ಬ್ಯಾಲೆಟ್ ಪೇಪರ್ನಲ್ಲಿ ಮತಚೋರಿ ಸಾಧ್ಯನಾ ಅಂತ ಖಾರವಾಗಿ ತಿರುಗೇಟು ನೀಡಿದ್ದಾರೆ. At that time there was ballot. Now there is no ballot. How can there be a chori when there is a ballot? It is uncalled for. ಕೇಂದ್ರ ಗೃಹ ಸಚಿವರೇ ಸುಳ್ಳು ಹೇಳ್ತಾರೆ ಎಂದ ಲಾರ್ಡ್. ಮತಕಳವು ಒಪ್ಪಿಕೊಂಡಂತೆ ಎಂದ ಶರಣ್ ಪ್ರಕಾಶ್. ಇನ್ನು ಅಮಿತ್ ಶಾ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ಸಿಡಿಮಿಡಿಗೊಂಡಿದ್ದಾರೆ. ಕೇಂದ್ರ ಗೃಹ ಸಚಿವರು ಸುಳ್ಳು ಹೇಳ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಮತ್ತೊಂದೆಡೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅಮಿತ್ ಶಾ ಹೇಳಿಕೆಯಿಂದ ಅವರೇ ಮತಚೋರಿ ಮಾಡಿರೋದನ್ನ ಒಪ್ಪಿಕೊಂಡಂತಾಗಿದೆ ಅಂತ ಕಿಚಾಯಿಸಿದ್ದಾರೆ. ಬಿಜೆಪಿ ಅವ್ರು ಬರೀ ಹೇಳೋದ್ ಬಿಟ್ರೆ ಬೇರೆ ಏನಿದೆ ಅವ್ರ ಹತ್ರ? have they come on record and tell ಎಲೆಕ್ಷನ್ ಕಮಿಷನರ್ ಯಾಕ್ರಿ ಮಾತನಾಡ್ತಿದಾರ? ವೈ ಡಿಡ್ ದೇ ಗೆಟ್ ಸಿಜಾಗ್ ಯಾಕ್ರಿ ತೆಗಿಬೇಕು? ಚೂಸಿಂಗ್ ಅವ್ರು ಹೇಳ್ತಾರೆ ಫ್ಲೋರ್ ಆಫ್ ದ ಹೌಸ್ ಎಲ್ಲ ಸುಳ್ಳು ಹೇಳ್ತಾರಲ್ಲ. ಇವತ್ತು ಕೂಡ ಇನ್ಫಿಲ್ಟ್ರೇಷನ್ ಬಗ್ಗೆ SIR ಬಗ್ಗೆ ಮಾತನಾಡ್ತಾರೆ. ಬೆಂಗಾಲಿಂದ ಬರ್ತಕ್ಕಂಥದ್ದು ಯಾರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರು ಮ್ಯಾನೇಜ್ ಮಾಡೋರು? ಯಾರು ಸ್ಟೇಟ್ ಗೌರ್ಮೆಂಟ್ಗಳು ಮಾಡ್ತಾರ? ಹೋಮ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ. ಅದಕ್ಕೆ ಅವರು ಕ್ಲಾರಿಫಿಕೇಶನ್ ಕೊಡೋದು ಬಿಟ್ಟು ನಿಮ್ಮ ಕಾಲದಲ್ಲಿ ಆಗಿದೆ ಅಂತಂದರೆ ವಾಟ್ ಕೈಂಡ್ ಆಫ್ ಆನ್ಸರ್ ಇಸ್ ದಿಸ್? ದಟ್ ಮೀನ್ಸ್ ಟು ಸೇ ದೇ ಹ್ಯಾವ್ ಅಕ್ಸೆಪ್ಟೆಡ್. ಅವ್ರು ಮಾಡಿದ್ದಾರೆ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ದಂಗಲ್ವಾ ಇದು? ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಹಿಂಬಾಗಿಲಿನಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡಿ ಇವತ್ತು ಸರ್ಕಾರಗಳನ್ನು ಚುನಾವಣೆಯಲ್ಲಿ ಗೆಲ್ತಾ ಇರೋದು ಇದು ದುರದೃಷ್ಟಕರ. ಇದು ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಗೃಹ ಸಚಿವ ಅಮಿತ್ ಶಾ ಹೇಳಿಕೆಗೆ ಸಿಟಿ ರವಿ ಸಮರ್ಥನೆ. ಇನ್ನು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಉದಾಹರಣೆ ಕೊಟ್ಟು ಮತದಾನಕ್ಕೆ ವಿರೋಧವಾಗಿರೋದೇ ವೋಟ್ ಚೋರಿ, ಇದನ್ನೇ ಅಮಿತ್ ಶಾ ಹೇಳಿದ್ದಾರೆ ಅಂತ ಎಂಎಲ್ಸಿ ಸಿಟಿ ರವಿ ಕಾಂಗ್ರೆಸ್ ಆರೋಪಕ್ಕೆ ತಿರುಗುಬಾಣ ಪ್ರಯೋಗಿಸಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ದು ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಇದು ವ್ಯಭಿಚಾರ, ರಾಜಕೀಯ ವ್ಯಭಿಚಾರ. ಇದು ವೋಟ್ ಚೋರಿ. ಅಂದರೆ ಜನರ ವಿಶ್ವಾಸಕ್ಕೆ ವಿರುದ್ಧವಾಗಿ, ಜನರ ಮತದಾನಕ್ಕೆ ವಿರುದ್ಧವಾಗಿ ವರ್ತನೆ ಮಾಡೋದು ವೋಟ್ ಚೋರಿ. ಇದನ್ನೇ ಹೇಳಿದ್ದಾರೆ ಗೃಹ ಸಚಿವರು.
ಈ ಮಧ್ಯೆ ಅಮಿತ್ ಶಾ ಮತಚೋರಿ ಆರೋಪಕ್ಕೆ ಆಕ್ರೋಶಗೊಂಡಿರುವ ಕಾಂಗ್ರೆಸ್ ನಾಯಕರು ನಾಡಿದ್ದು ಭಾನುವಾರ ದೆಹಲಿಯಲ್ಲಿ ಬೃಹತ್ ಹೋರಾಟಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಲಿದ್ದಾರೆ. ಒಟ್ಟಾರೆ ಮತಚೋರಿ ಆರೋಪ ಕಾಂಗ್ರೆಸ್ ತಿರುಗುಬಾಣವಾಗಿದೆ. ಇದು ಮತ್ತಷ್ಟು ರಾಜಕೀಯ ಜಟಾಪಟಿಗೆ ಕಾರಣವಾಗುವುದರಲ್ಲಿ ಅನುಮಾನವೇ ಇಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.